ಇವತ್ತು ನಾವು ಮಾರ್ಸ್ ಮೇಲೆ ಸ್ಪೇಸ್ ಕ್ರಾಫ್ಟ್ ಕಳಿಸಿದ್ದೀವಿ. ಚಂದ್ರನ್ ಡಾರ್ಕೆಸ್ಟ್ ಪ್ಲೇಸ್ಗೂ ರಾಕೆಟ್ ಕಳಿಸಿದ್ದೀವಿ. ಪ್ರಪಂಚದಲ್ಲಿರೋ ಪ್ರತಿಯೊಂದು ಜಾಗಕ್ಕೂ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರ್ಬೋದು. ಆದರೆ ನಮ್ಮ ಇಂಡಿಯಾದಲ್ಲೇ ಒಂದು ಜಾಗ ಇದೆ. ಆ ಜಾಗಕ್ಕೆ ಮ್ಯಾಪ್ ಹಾಕೊಂಡು ಹೋದ್ರೂ ಎಂಟ್ರಿ ಇಲ್ಲ. ಇಂಡಿಯನ್ ನೇವಿ ಯಾರನ್ನೂ ಅಲ್ಲಿಗೆ ಬಿಡಲ್ಲ. ಮತ್ತು ಯಾರಾದರೂ ಅಪ್ಪಿ ತಪ್ಪಿ ಆ ಜಾಗಕ್ಕೆ ಹೋದರೆ ವಾಪಸ್ ಬರೋ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದರೆ ಇಲ್ಲಿರೋ ಜನ ನಮ್ಮನ್ನ ಮನುಷ್ಯರು ಅಂತ ತಿಳ್ಕೊಳ್ಳೋದೇ ಇಲ್ಲ. ಅಂತೂ 2018ನಲ್ಲಿ ಒಬ್ಬ ಫಾರಿನರ್ ಆ ಜಾಗಕ್ಕೆ ಹೋಗಿ ವಾಪಸ್ ಬರಲೇ ಇಲ್ಲ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಹತ್ರ ಒಂದು ಸಣ್ಣ ಐಲ್ಯಾಂಡ್ ಇದೆ. ಅದರ ಹೆಸರು ನಾರ್ತ್ ಸೆನೆಂಟಿಯಲ್ ಐಲ್ಯಾಂಡ್ ಅಂತ. ಇದು ಭಾರತದ ಅತ್ಯಂತ ಸುರಕ್ಷಿತ ಮತ್ತು ಅತ್ಯಂತ ಅಪಾಯಕರ ಜಾಗದಲ್ಲಿ ಒಂದು. ಈ ಐಲ್ಯಾಂಡ್ ಒಳಗೆ ಪ್ರಪಂಚದಿಂದ ಪೂರ್ತಿ ಕಟ್ ಆಫ್ ಆಗಿರೋ ಒಂದು ನಿಗೂಢ ಬುಡಕಟ್ಟು ಜನಾಂಗ ಬದುಕ್ತಾ ಇದೆ. ಅವರನ್ನು ಸೆಂಟಿನೆಲ್ಸ್ ಅಂತ ಕರೀತಾರೆ. ಈ ಜನರಿಗೆ ನಮ್ಮ ಆಧುನಿಕ ಪ್ರಪಂಚ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಇಂಟರ್ನೆಟ್, ಮೊಬೈಲ್ ಬಿಡಿ, ಕೆಲವ್ರು ಹೇಳ್ತಾರೆ ಅವರಿಗೆ ಕೃಷಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತ. ಮೈ ಮೇಲೆ ಬಟ್ಟೆ ಹಾಕೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದೇ ಗೊತ್ತಿಲ್ಲ. ಗೌರ್ಮೆಂಟ್ ಆ ದ್ವೀಪದ ಸುತ್ತ 5 ಕಿಲೋಮೀಟ್ರ್ವರೆಗೆ ಯಾರೂ ಹೋಗಬಾರ್ದು ಅಂತ ಇಲ್ಲೀಗಲ್ ಝೋನ್ ಮಾಡಿ ಬ್ಯಾನ್ ಮಾಡಿದೆ. ಮತ್ತು ಈ ಸೆಂಟಿನೆಲ್ಸ್ ಜನ ನಮ್ಮ ಥರ ಹೊರಗಿಂದ ಹೋದ ಜನರಿಗೆ ನೋಡಿದ್ರೆ ಸಾಕು ಶತ್ರುಗಳ ಥರ ಅಟ್ಯಾಕ್ ಮಾಡ್ತಾರೆ. ಯಾಕೆ? ಬನ್ನಿ ಇವತ್ತು ಈ ಪ್ರಪಂಚದ ಅತ್ಯಂತ ನಿಗೂಢ ದ್ವೀಪದ ಕತೆ ನೋಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಮನುಷ್ಯನ ಚರಿತ್ರೆ ಒಂದು ದೊಡ್ಡ ಮಿಸ್ಟ್ರಿ. ಸೈನ್ಸ್ ಮತ್ತು DNA ರಿಪೋರ್ಟ್ ಒಂದು ಶಾಕಿಂಗ್ ವಿಷಯ ಹೇಳುತ್ತೆ. ಇವತ್ತು ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮನುಷ್ಯಂದು ಅಂದರೆ ನಿಮ್ಮದು, ನಂದು ಮತ್ತು ಆ ಸೆಂಟಿನೆಲ್ಸ್ ಜನರದ್ದು ಒರಿಜಿನಲ್ ರೂಟ್ ಸ್ಟಾರ್ಟ್ ಆಗಿದ್ದು ಆಫ್ರಿಕಾದಲ್ಲಿ. ಹೌದು, ಈ ಪೂರ್ತಿ ಮಾನವ ಕುಲ ಶುರುವಾಗಿದ್ದೇ ಅಲ್ಲಿ. ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಮನುಷ್ಯರು ಬೇರೆ ಬೇರೆ ದೇಶಗಳಿಗೆ ಅಥವಾ ಖಂಡಗಳಿಗೆ ಅಂದರೆ ಕಾಂಟಿನೆಂಟ್ಸ್ಗಳಿಗೆ ವಲಸೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮ್ನಲ್ಲಿ ಹೊರಟ ಒಂದು ಸಣ್ಣ ಗ್ರೂಪು ನಮ್ಮ ಇಂಡಿಯಾದ ಅಂಡಮಾನ್ ಹತ್ರ ಬಂದು ಸೆಟಲ್ ಆಯಿತು. ಇವರೇ ಇವತ್ತಿನ ಸೆಂಟಿನೆಲ್ಸ್ ಜನ. ಆದರೆ ಇಲ್ಲೊಂದು ಲಾಜಿಕ್ ಮಿಸ್ ಆಗುತ್ತೆ ಅಲ್ವಾ? 60,000 ವರ್ಷಗಳ ಹಿಂದೆ ಯಾವುದೇ ಮಾಡ್ರನ್ ಶಿಪ್ ಇರಲಿಲ್ಲ ಅಥವಾ ಯಾವುದೇ ಬೋಟ್ ಕೂಡ ಇರಲಿಲ್ಲ. ಮತ್ತು ಇವರು ಆಫ್ರಿಕಾದಿಂದ ಸಮುದ್ರದ ಮಧ್ಯೆ ಇರೋ ಈ ಸಣ್ಣ ದ್ವೀಪಕ್ಕೆ ಹೇಗೆ ಬಂದರು? ಅವರು ಸಮುದ್ರನ ದಾಟಿದ್ದು ಬೋಟ್ನಲ್ಲ, ನಡ್ಕೊಂಡು. ಹೌದು, ಯಾಕಂದರೆ ಆ ಟೈಮ್ನಲ್ಲಿ ಪ್ರಪಂಚ ಐಸ್ ಏಜಲ್ಲಿತ್ತು. ಪ್ರಪಂಚ ಪೂರ್ತಿ ಕೋಲ್ಡ್ ಆಗಿತ್ತು. ಆ ಟೈಮ್ನಲ್ಲಿ ಸಮುದ್ರದ ನೀರಿನ ಮಟ್ಟ ಇವತ್ತಿನಗಿಂತ ಸುಮಾರು 100 ಮೀಟ್ರ್ ಕೆಳಗಿತ್ತು. ಇದರಿಂದ ಕೆಲವು ಭೂಮಿ ಭಾಗಗಳು ನೀರಿನಿಂದ ಹೊರಗೆ ಬಂದಿದ್ವು. ಐಲ್ಯಾಂಡ್ಗಳು ಇವತ್ತಿನಗಿಂತ ತುಂಬ ಹತ್ತಿರ ಇದ್ವು. ಆ ಟೈಮ್ನಲ್ಲಿ ಈ ಗ್ರೂಪ್ ಆಫ್ರಿಕಾದಿಂದ ನಡ್ಕೊಂಡು ಅಥವಾ ಸಣ್ಣ ಮರದ ದಿಂಬೆ ಮೇಲೆ ಇಂಡಿಯಾದ ಕೋಸ್ಟ್ಗೆ ಬಂದು ಅಂಡಮಾನ್ ಜಾಗದಲ್ಲಿ ಸೆಟ್ಲ್ ಆದರು. ಆದರೆ ನೇಚರ್ ಅವ್ರ ಜೊತೆ ಒಂದು ದೊಡ್ಡ ಗೇಮ್ ಆಡ್ತು. ಸಾವಿರಾರು ವರ್ಷ ಆದಮೇಲೆ ಐಸ್ ಕರ್ಗಕ್ಕೆ ಸ್ಟಾರ್ಟ್ ಆಯಿತು. ಸಮುದ್ರದ ನೀರು ಮೇಲೆ ಬಂತು. ಚಿಕ್ಕ ಚಿಕ್ಕ ಭೂಮಿ ಭಾಗಗಳು ಎಲ್ಲವೂ ನೀರೊಳಗೆ ಮುಳುಗೋದ್ವು. ಈ ಸೆಂಟಿನೆಲ್ಸ್ ಜನ ಆ ದ್ವೀಪದಲ್ಲಿ ಟ್ರ್ಯಾಪ್ ಆಗೋದ್ರು. ಅಲ್ಲಿಂದ ಇವತ್ತಿನವರೆಗೆ ಆ ದ್ವೀಪ ಬಿಟ್ಟು ಯಾರೂ ಹೊರಗೂ ಬಂದಿಲ್ಲ, ಬೇರೆ ಯಾರೂ ಆ ದ್ವೀಪದ ಒಳಗೂ ಹೋಗಿಲ್ಲ. ಇಲ್ಲೊಂದು ಮುಖ್ಯ ಪ್ರಶ್ನೆ ಬರುತ್ತೆ. ಈ ಸೆಂಟಿನೆಲ್ಸ್ ಜನ ನಮ್ಮನ್ನು ನೋಡಿದ್ರೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಅವ್ರ ನ್ಯಾಚುರಲಿನೇ ಅಷ್ಟೊಂದು ಕ್ರೂರಿಗಳ ಅಥವಾ ಅವ್ರ ಕೋಪಕ್ಕೆ ಬೇರೆ ಯಾವ್ದಾದ್ರು ಬಲವಾದ ಕಾರಣ ಇದೆಯಾ? ಇದಕ್ಕೆ ಆನ್ಸರ್ ಹುಡ್ಕೋಕ್ಕೆ ನಾವು 1880ಗೆ ಹೋಗಬೇಕು. ಬ್ರಿಟಿಷ್ ರೂಲ್ ಮಾಡ್ತಿದ್ದ ಟೈಮು. ಮೌರಿ ಸ್ಪಾಟ್ಮ್ಯಾನ್ ಅನ್ನೋ ಒಬ್ಬ ಬ್ರಿಟಿಷ್ ಆಫೀಸರ್ ತನ್ನ ಟೀಮ್ ಜೊತೆ ಆ ದ್ವೀಪಕ್ಕೆ ಹೋದ. ಅವನು ಅಲ್ಲಿ ಒಂದು ಘೋರ ಕೆಲಸ ಮಾಡ್ದ ಕಣ್ರಿ. ಅದೇನಂದರೆ ಒಬ್ಬ ವಯಸ್ಸಾದ ಗಂಡ ಹೆಂಡ್ತಿನ ಮತ್ತು ಕೆಲವು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಪೋರ್ಟ್ ಬ್ಲೇರ್ಗೆ ತಂದ, ಅವರನ್ನು ಸ್ಟಡಿ ಮಾಡೋಕ್ಕೆ ಅಂತ. ಆದರೆ ಈ ಸೆಂಟಿನೆಲ್ಸ್ ಜನರಿಗೆ ನಮ್ಮ ಆಧುನಿಕ ಪ್ರಪಂಚದ ಯಾವುದೇ ಕಾಯಿಲೆಗೂ ಇಮ್ಯುನಿಟಿನೇ ಇರಲಿಲ್ಲ. ನಮ್ಮ ಗಾಳಿನೇ ಅವ್ರಿಗೆ ವಿಷ. ಆ ವಯಸ್ಸಾದ ಗಂಡ ಹೆಂಡ್ತಿ ಬಂದಿದ್ದ ತಕ್ಷಣ ಸತ್ತೋದ್ರು. ಪೋರ್ಟ್ ಮ್ಯಾನ್ಗೆ ಭಯ ಆಗಿ ಆ ಮಕ್ಕಳನ್ನು ವಾಪಸ್ ಆ ದ್ವೀಪಕ್ಕೆ ಬಿಟ್ಟು ಬಂದ. ಒಂದು ಕ್ಷಣ ಯೋಚನೆ ಮಾಡಿ, ಆ ಸಣ್ಣ ಮಕ್ಕಳು ವಾಪಸ್ ಹೋಗಿ ಅವ್ರ ಜನರಿಗೆ ಏನು ಹೇಳಿರ್ಬೋದು? ಹೊರಗಿಂದ ಬರೋ ಜನ ನಮ್ಮನ್ನ ಸಾಯಿಸ್ತಾರೆ ಅಂತಾನೆ ಅಲ್ವಾ? ಅಲ್ಲಿಂದ ಶುರು ಆಯಿತು ಹೊರಗಿನ ಪ್ರಪಂಚದ ಮೇಲೆ ಅವರಿಗೆ ಕೋಪ ಮತ್ತು ಭಯ. ಆದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತು. 1960ಸಿಂದ ಆಂಥ್ರೊಪಾಲಜಿಸ್ಟ್ TN ಪಂಡಿತ್ ಅವರು ಅವ್ರ ಟೀಮ್ ಜೊತೆ ಬೋಟ್ನಲ್ಲಿ ಹೋಗಿ ಸೇಫ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ತೆಂಗಿನಕಾಯಿಗಳನ್ನ ಗಿಫ್ಟಾಗಿ ಕೊಡೋಕ್ಕೆ ಶುರು ಮಾಡಿದರು. ಯಾಕೆಂದರೆ ಆ ದ್ವೀಪದಲ್ಲಿ ತೆಂಗಿನಕಾಯಿ ಬೆಳೆಯಲ್ಲ ಮತ್ತು ಅವರಿಗೆ ಅದು ಇಷ್ಟನೂ ಆಯಿತು. ತುಂಬ ವರ್ಷಗಳ ಕಾಲ ಸೆಂಟಿನೆಲ್ಸ್ ಜನ ತೆಂಗಿನಕಾಯಿ ತಗೊಂಡು ಮತ್ತೆ ಬಾಣ ಬಿಡ್ತಿದ್ರು. ಆದರೆ 1991ನಲ್ಲಿ ಒಂದು ಮಿರಾಕಲ್ ಆಯಿತು.
ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಅವರು ಯಾವ ಆಯುಧ ಇಲ್ದಲೇ ಶಾಂತಿಯಿಂದ ಸಮುದ್ರಕ್ಕೆ ಇಳಿದು ಬಂದು ನಮ್ಮ ಸೈಂಟಿಸ್ಟ್ ಕೈಯಿಂದ ತೆಂಗಿನಕಾಯಿ ಇಸ್ಕೊಂಡ್ರು. ಪ್ರಪಂಚಕ್ಕೆ ಇದು ಒಂದು ದೊಡ್ಡ ಹಿಸ್ಟಾರಿಕಲ್ ಮೂಮೆಂಟ್. ಆದರೆ ಈ ಫ್ರೆಂಡ್ಶಿಪ್ ತುಂಬ ದಿನ ಉಳಿಲಿಲ್ಲ. ಗೌರ್ಮೆಂಟ್ ಸಡನ್ನಾಗಿ ಇನ್ಮುಂದೆ ಯಾರೂ ಈ ದ್ವೀಪಕ್ಕೆ ಹೋಗಬಾರ್ದು ಅಂತ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತು ಮತ್ತು ತೆಂಗಿನಕಾಯಿ ಕೊಡೋದನ್ನೂ ನಿಲ್ಲಿಸ್ಬಿಡ್ತು. ಯಾಕಿರ್ಬೋದು? ಅವರು ಮತ್ತೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ ಅಥವಾ ಅವ್ರು ತೆಂಗಿನಕಾಯಿ ಇಸ್ಕೊಳ್ಳೋದನ್ನು ನಿಲ್ಲಿಸಿದ್ರಾ? ಅಲ್ಲ, ಗೌರ್ಮೆಂಟ್ ಆ ಫ್ರೆಂಡ್ಶಿಪ್ನ ಕಟ್ ಮಾಡೋಕ್ಕೆ ಅಸಲಿ ಕಾರಣ ಅವ್ರ ಬಿಲ್ಲು ಬಾಣ ಅಲ್ಲ, ಕಾರಣ ನಮ್ಮ ಉಸಿರು ಅಂದರೆ ಬ್ರೆತ್. ಹೌದು, ನಮ್ಮೊಂದು ಸಣ್ಣ ಕೆಮ್ಮು ಅಥವಾ ನೆಗಡಿ ಅವ್ರ ಪೂರ್ತಿ ಬುಡಕಟ್ಟನೆ ನಾಶ ಮಾಡಿಬಿಡ್ಬೋದು. ನಮ್ಮ ಕೈಯಲ್ಲಿರೋ ನಾರ್ಮಲ್ ಬ್ಯಾಕ್ಟೀರಿಯಾ ಅವ್ರ ಬಾಡಿಗೆ ಹೋಗಿ ಬರೀ ಒಂದು ವಾರದಲ್ಲಿ ಅವ್ರ ಪೂರ್ತಿ ಪಾಪ್ಯುಲೇಷನ್ನ ಸಾಯಿಸ್ಬಿಡ್ಬೋದು. ಇದಕ್ಕೆ ಹಿಸ್ಟಾರಿಕಲ್ ಪ್ರೂಫ್ ಕೂಡ ಇದೆ. ಅಂಡಮಾನಲ್ಲಿ ಬೇರೆ ಟ್ರೈಬ್ಸ್ ಕೂಡ ಇದ್ವು, ಗ್ರೇಟ್ ಅಂಡಮಾನೀಸ್ ಅಥವಾ ಜರ್ವಾಸ್ ಅಂತ. ಯಾವಾಗ ನಮ್ಮ ಮಾಡ್ರನ್ ಜನ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೋ ಅಲ್ಲಿ ಮೆಸಲ್ಸ್ ಮತ್ತು ಸಿಫಿಲ್ಸ್ ಥರ ಕಾಯಿಲೆಗಳು ಹರಡಿ ಅವ್ರ 90% ಪಾಪ್ಯುಲೇಷನ್ ಸತ್ತೋಯ್ತು. ಒಂದು ಪೂರ್ತಿ ಏನ್ಷಿಯಂಟ್ ಕಲ್ಚರ್ ನಾಶ ಆಗೋಯ್ತು. ಗೌರ್ಮೆಂಟ್ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದರೂ ಪ್ರಪಂಚದ ಎಲ್ರಿಗೂ ಅದು ಅರ್ಥ ಆಗುತ್ತೆ ಅಂತ ಏನಿಲ್ಲ. 2018ನಲ್ಲಿ ಈ ದ್ವೀಪದಲ್ಲಿ ಒಂದು ಭಯಾನಕ ಘಟನೆ ಆಯಿತು. ಜಾನ್ ಅಲೆನ್ ಚೌ ಅನ್ನೋ ಒಬ್ಬ 26 ವರ್ಷದ ಅಮೇರಿಕನ್ ವ್ಯಕ್ತಿ, ಅವನೊಬ್ಬ ಕ್ರಿಶ್ಚಿಯನ್ ಮಿಷನರಿ. ಅವನೊಂದು ಡ್ರೀಮ್ ಇತ್ತು. ಅದೇನಪ್ಪ ಅಂದರೆ ಈ ಸೆಂಟಿನಲ್ಸ್ ಜನರಿಗೆ ದೇವ್ರ ಕತೆ ಹೇಳಬೇಕು, ಅವರನ್ನು ಕನ್ವರ್ಟ್ ಮಾಡಬೇಕು ಅಂತ. ಅವನಿಗೆ ಇಂಡಿಯನ್ ಲಾ ಬಗ್ಗೆನೂ ಗೊತ್ತಿತ್ತು, ಅಲ್ಲಿ ಹೋಗೋ ಡೇಂಜರ್ ಬಗ್ಗೆನೂ ಗೊತ್ತಿತ್ತು. ಆದರೂ ಕೂಡ ಅವ್ನು ರಿಸ್ಕ್ ತಗೊಳ್ಳೋಕ್ಕೆ ಧೈರ್ಯ ಮಾಡ್ತಾನೆ. ಅವ್ನು ಲೋಕಲ್ ಫಿಷರ್ಮ್ಯಾನ್ಸ್ಗಳಿಗೆ ಲಂಚ ಕೊಟ್ಟು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಒಂದು ಸಣ್ಣ ಬೋಟ್ನಲ್ಲಿ ಆ ಐಲ್ಯಾಂಡ್ ಹತ್ರ ಹೋದ. ಅವ್ನು ತಗೊಂಡೋಗಿದ್ದು ಒಂದು ಬೈಬಲ್ ಮತ್ತು ಸಣ್ಣ ಪುಟ್ಟ ಗಿಫ್ಟ್ಸ್ಗಳು, ಅಂದರೆ ಈ ಫುಟ್ಬಾಲು, ಫಿಶ್ಶು, ಆ ಥರದವು. ಅವನು ಐಲ್ಯಾಂಡ್ ಕೋಸ್ಟ್ಗೆ ಹೋಗಿದ ತಕ್ಷಣ ಒಂದು ಹುಡುಗ ಬಂದು ಅವನ ಮೇಲೆ ಬಾಣ ಬಿಟ್ಟ. ಆ ಬಾಣ ಸ್ಟ್ರೈಟಾಗಿ ಹೋಗಿ ಜಾನ್ ಕೈಲಿದ್ದ ಬೈಬಲ್ಗೆ ತಗಲಿತು. ಅವನು ಭಯ ಆಗಿ ನೀರಲ್ಲಿ ಈಜ್ಕೊಂಡು ವಾಪಸ್ ಬೋಟ್ ಹತ್ರ ಬಂದು ಪ್ರಾಣ ಉಳಿಸ್ಕೊಂಡ. ಆದರೆ ಅವನು ಅದನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವನು ತನ್ನ ಡೈರಿನಲ್ಲಿ ಒಂದು ಲೈನ್ ಬರೆದಿದ್ದಾನೆ, ಲಾರ್ಡ್ ಈಸ್ ದಿಸ್ ಐಲ್ಯಾಂಡ್ ಸೈತಾನ್ಸ್ ಲಾಸ್ಟ್ ಸ್ಟ್ರಾಂಗ್ ಹೋಲ್ಡ್ ವೇರ್ ನೋ ಒನ್ ಹ್ಯಾಸ್ ಹರ್ಡ್ ಯುವರ್ ನೇಮ್ ಅಂತ. ಅಂದರೆ ದೇವರೇ, ಈ ದ್ವೀಪ ಸೈತಾನನ ಕೊನೆಯ ಜಾಗನ ಅಂತ. 2 ದಿನ ಆದಮೇಲೆ ಅವನು ಮತ್ತೆ ಆ ದ್ವೀಪಕ್ಕೆ ಹೋಗ್ತಾನೆ. ಈ ಸಲ ಅವನು ವಾಪಸ್ ಬರಲಿಲ್ಲ. ಫಿಷರ್ಮ್ಯಾನ್ ದೂರದಿಂದ ನೋಡ್ತಿದ್ರು. ಈ ಸೆಂಟಿನಲ್ಸ್ ಜನ ಜಾನ್ನ ಬಾಡಿನ, ಅಂದರೆ ಡೆಡ್ ಬಾಡಿನ ಬೀಚ್ನಲ್ಲಿ ಎಳ್ಕೊಂಡೋಗಿ ಒಂದು ಕಡೆ ಹೂತಾಕ್ತಿರೋದನ್ನು. ಈ ನ್ಯೂಸ್ ಬ್ರೇಕ್ ಆದ ತಕ್ಷಣ ಪ್ರಪಂಚ ಪೂರ್ತಿ ಶಾಕ್ ಆಯಿತು. US ಗೌರ್ಮೆಂಟ್ ಇಂಡಿಯನ್ ಅಥಾರಿಟೀಸ್ಗೆ ಅವನ ಬಾಡಿನ ವಾಪಸ್ ತರಬೇಕು ಅಂತ ಪ್ರೆಷರ್ ಮಾಡಿದ್ರು. ಆದರೆ ಇಂಡಿಯನ್ ಗೌರ್ಮೆಂಟ್ ಒಂದು ಬೋಲ್ಡ್ ಡಿಸಿಷನ್ ತಗೋತು, ನಾವು ಆ ದ್ವೀಪಕ್ಕೆ ಹೋಗಲ್ಲ, ಅವನ ಬಾಡಿನೂ ತರಲ್ಲ ಅಂತ. ಜಾನ್ ಅಲೆನ್ ಅಲ್ಲಿಗೆ ಸತ್ತ, ಅವನ ಕತೆ ಅಲ್ಲಿ ಮುಗಿಯಿತು. ಕೊನೆಗೊಂದು ಮಾತು, ನಾವು ನಮ್ಮ ಪ್ರಪಂಚನ ಸಿವಿಲೈಸ್ಡ್ ಅಥವಾ ಮುಂದೆ ಬಂದಿರೋ ಪ್ರಪಂಚ ಅಂತೀವಿ. ನಮಗೆ ಇಂಟರ್ನೆಟ್ ಇದೆ, AI ಇದೆ, ಮಾರ್ಸ್ಗೆ ಹೋಗೋಕ್ಕೆ ರಾಕೆಟ್ಸ್ ಕೂಡ ಇದೆ. ಆದರೆ ನಮಗೆ ಸ್ಟ್ರೆಸ್ ಇದೆ, ವಾರ್ಗಳಿದ್ದಾವೆ, ಪೊಲ್ಯೂಷನ್ ಇದೆ, ಈ EMI ಟೆನ್ಷನ್ ಇದೆ. ಆ ಸೆಂಟಿನಲ್ಸ್ ಜನ 60,000 ವರ್ಷಗಳಿಂದ ಬರೀ ಕಾಡು ಮತ್ತು ಸಮುದ್ರದ ಮಧ್ಯೆ ಬದುಕ್ತಿದ್ದಾರೆ. ಅವರಿಗೆ ದುಡ್ಡಿನ ಟೆನ್ಷನ್ ಇಲ್ಲ, ಪೊಲಿಟಿಕ್ಸ್ ಇಲ್ಲ, ಸೋಷಲ್ ಮೀಡಿಯಾದ ಫೇಕ್ ನ್ಯೂಸ್ ಅಂತೂ ಇಲ್ಲವೇ ಇಲ್ಲ. ಈ 2004ನಲ್ಲಿ ದೊಡ್ಡ ಸುನಾಮಿ ಬಂದಾಗ ನಮ್ಮ ಮಾಡ್ರನ್ ಪ್ರಪಂಚದ ಲಕ್ಷಾಂತರ ಜನ ಸತ್ತು ಹೋದರು. ಆದರೆ ಅವರು ನೇಚರ್ ಕೊಡೋ ಸಿಗ್ನಲ್ಸ್ನ ಅರ್ಥ ಮಾಡಿಕೊಂಡು ಬೆಟ್ಟದ ಮೇಲೆ ಹೋಗಿ ಪ್ರಾಣ ಉಳಿಸ್ಕೊಂಡ್ರು. ಹಾಗಿದ್ರೆ ನಿಜವಾಗ್ಲೂ ಯಾರು ಸಿವಿಲೈಸ್ಡು? ನಾವು ಅವರನ್ನು ಬ್ಯಾಕ್ವರ್ಡ್ ಅಂತೀವಿ. ಆದರೆ ನೇಚರ್ ಜೊತೆ ಬ್ಯಾಲೆನ್ಸ್ ಆಗಿ ಬದುಕ್ತಿರೋದು ನಾವು ಅಥವಾ ಅವರು? ನಾವು ಅವರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾ ಅಥವಾ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡೋದಾ? ನಿಮ್ಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ನಮ್ಮ ಪ್ರಪಂಚದ ರಿಯಲ್ ಹಿಸ್ಟ್ರಿ ಆ್ಯಂಡ್ ಮಿಸ್ಟ್ರಿನ ತಿಳ್ಕೊಳ್ಳೋದು ಇನ್ನೂ ಸುಮಾರಿದೆ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ಚನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.